ಈ ಸಂತ್ರಸ್ತ ಮಹಿಳೆಯನ್ನ ಇಟ್ಟಿದ್ದಂತಹ ತೋಟದ ಮನೆ ಇದೆಯಲ್ಲ, ಈ ತೋಟದ ಮನೆಯಲ್ಲಿ ಯಾರಿಗೂ ಕೂಡ ಅನುಮಾನ ಬಾರದಂತೆ ಇರೋದಕ್ಕೆ ಸಂತ್ರಸ್ತ ಮಹಿಳೆಯನ್ನ ಕೂಲಿಗೆ ಬಂದ ಮಹಿಳೆ ಅಂತ ಬಿಂಬಿಸಲಾಗಿತ್ತು. ಹೊಸದಾಗಿ ಈಕೆ ಕೂಡ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ, ಕೂಲಿ ಕೆಲಸಕ್ಕೆ ಬಂದಿದ್ದಾಳೆ ಅಂತ ಬಿಂಬಿಸಲಾಗಿತ್ತು. ತೋಟದ ಮನೆಯಲ್ಲಿನ ಕೆಲಸಗಾರರಿಗೆ ಆ ಮಹಿಳೆಯನ್ನ ಹೊಸ ಕೂಲಿಯವಳು ಅಂತ ಪರಿಚಯಿಸಿದ್ರಂತೆ. ಆಮೇಲೆ ಆಕೆ ಏನೋ ಕ್ಷಣಕ್ಕೊಂದು ಮಾತಾಡ್ತಾರೆ ಅಂತ ಇವಳನ್ನ ವಾಪಸ್ ಕಳಿಸ್ಬಿಡಿ ಅಂತ ಕಾರ್ಮಿಕರು ತೋಟದ ಮಾಲೀಕರಿಗೆ ಹೇಳಿದ್ದಾರೆ. ಆದರೆ ತೋಟದ ಮಾಲೀಕ ಇದು ಒಪ್ಪಿಲ್ಲ, ನಿಮಗೆ ಯಾಕೆ ಸುಮ್ಮನಿರಿ ಅಂತ ಹೇಳಿ ಸುಮ್ಮನಾಗಿಸಿದ್ದಾರೆ. ಇದೆಲ್ಲ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಜೊತೆ ತೋಟದ ಕಾರ್ಮಿಕರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಶಾಸಕ ಎಚ್ ಡಿ ರೇವಣ್ಣ ಬಂಧನ ಆಗಿದೆ. ಆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಂತ್ರಸ್ತ ಮಹಿಳೆ ಕಳೆದ 5 ದಿನಗಳಿಂದಲೂ ಕೂಡ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯ ಹೊರವಲಯದ ಈ ಒಂದು ತೋಟದಲ್ಲಿ ಇದ್ದರು ಅನ್ನುವಂತಹ ಮಾಹಿತಿಗಳು ಈಗ ಸ್ಪಷ್ಟವಾಗ್ತಾ ಇರುವಂಥದ್ದು. ಈ ಕಾಳೇನಹಳ್ಳಿಯ ಈ ತೋಟ ಅನ್ನುವಂಥದ್ದು ಇದು ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕ ಆಗಿದ್ದಂತಹ ರಾಜಶೇಖರ ಅನ್ನುವರ ಹೆಸರಿಗಿದ್ದಂತಹ ತೋಟ. ಈ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಜಮಾನ್ರೆ, ತಮ್ಮ ಹೆಸರೇನು? ಗೋವಿಂದಾಚಾರ್ಯ. ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಒಂದೂವರೆ ವರ್ಷ ಆಗಿದೆ. ಇದು ಯಾರು ತೋಟ? ರಾಜಗೋಪಾಲ್ ಸರ್. ಅವ್ರು ಇರ್ತಾರ ಇಲ್ಲಿ? ಎನಿ ಟೈಮ್ ಇಲ್ಲೇ ಇರೋದು. ಈಗ ನಿನ್ನೆ ಪೊಲೀಸ್ನವ್ರು ಎಷ್ಟೊತ್ತಿಗೆ ಬಂದಿದ್ರು ಸರ್? ಅವರು ಅಂದರೆ ಒಂದು 9-9:30 ಸ್ಟಾರ್ಟ್ ಆದರು. 9-9 ಅದಕ್ಕಿಂತ ರಾತ್ರಿ ಇಲ್ಲೇ ಇದ್ದರು. ಬೆಳಗಿನ ಜಾವ ನಾನು 4:15 ಹಾಲು ಕರೆಯಕ್ಕೆ ಬರ್ತೀನಿ. ಅವಾಗ ಸಿಕ್ಕಿದ್ರು. ಸಿಕ್ಕಿ ಏನು ಕೊಯ್ತಾ ಇದ್ರಿ ಒಳಿಕ ಅಂತ ಕೇಳಿದ್ರು. ಹಾಲು ಕರಿತೀವಿ, ನಾವು ಇಲ್ಲಿ ಕೆಲಸ ಮಾಡೋದು ಅಂತ ಹೇಳಿದೆ. ಸರಿ ಆಗಲ್ಲ ಬನ್ನಿ ಅಂತಂದರು. ಇಲ್ಲ ಸರ್ ನೀವೇ ಬನ್ನಿ, ನಾನು ಹಾಲು ಕರೆದ್ಬಿಡ್ತೀನಿ, ನಿಂತ್ಕೊಳ್ಳಿ ಅಂತ ಹೇಳಿದೆ. ಆಗ ಸರಿ ಕರೆದ್ಬಿಡಿ ಅಂತ ಹೇಳಿದ್ರು. ಕರೆದ್ಬಿಟ್ಟು ಆಮೇಲೆ ಒಂದು ನಮ್ಗೆ ಕೇಳಿದ್ರು, ಅಡ್ರೆಸ್ ಕೊಟ್ಟೆ. ಸರಿ ಹೋಗಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಪುನಃ 9:30ಗೆ ನಮ್ಮ ಸಾವುಕಾರ ಜೊತೆಗೆ ಬಂದರು. ಅವರು ಪೊಲೀಸ್ನವರೆಲ್ಲ ಜೊತೆಲೇ ಬಂದರು. ಬಂದು ಆಮೇಲೆ ಅವ್ರು ಏನು ಮಾತಾಡ್ಕೊಂಡ್ರೋ ಏನೋ ಆ ಸಮಸ್ಯೆಗಳು ನಾವು ಕೇಳ್ಕೊಂಡಿಲ್ಲ. ನಮ್ಮ ಕೆಲಸ ಏನದ ಅದಕ್ಕೆ ನಾವು ಕೆಲಸಕ್ಕೆ ಹೊರಡ್ತೀವಿ. ಎಷ್ಟೊತ್ತಿಗೆ ಹೋದ್ರಿಲ್ಲ ವಾಪಸ್ಸು? ಸರ್ ಅವರು ಹೋಗ್ಬೇಕಾದ್ರೆ ನಾನು ಇಲ್ಲಿ ಬರಬೇಕಾದ್ರೆ 4 ಗಂಟೆ ಅಷ್ಟೊತ್ತಿಗೆ ಇರಲಿಲ್ಲ ಅವ್ರು ನಮ್ಮ ಬರೋಷ್ಟಕ್ಕೆ. ನೀವು ಹೇಳ್ತಿರೋದು ನಿನ್ನೆ ಬೆಳಿಗ್ಗೆ ಅಲ್ಲ, ಸಂಜೆ 4 ಗಂಟೆಗೆ ಅವರು ಹೋಗಿರೋದು ಗೊತ್ತಿಲ್ಲ ನಮಗೆ. ಅವ್ರು ಬೆಳಿಗ್ಗೆ 9:30 ಸ್ಟಾರ್ಟ್ ಆಗಿರೋದು ಇಲ್ಲಿ ಬರೋದಕ್ಕೆ. 9:30 ಶುರುವಾಗಿರೋದು. ನಿಮ್ಮನ್ನೇನೋ ಕೇಳಿದ್ರಾ? ಕೇಳಿದ್ರು, ಯಾರೋ ಒಬ್ಬ ಅಮ್ಮ ಬಂದಿಲ್ಲ ಏನೋ ಅಂತ ಕೇಳಿದ್ರು. ಯಾವ ಅಮ್ಮನೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ ನಮಗೆ. ಅದೇನೋ ಓನರ್ ಕೇಳ್ಕೊಳ್ರಪ್ಪ ನೀವು ಅಂತ ಹೇಳಿದೆ. ನಿಮ್ಗೆ ಇಲ್ಲಿ ಯಾರು ಒಬ್ಬ ಎಂಬ ಬಂದಿದ್ದು ಕೂಡ ಗೊತ್ತಿಲ್ಲ? ಇಲ್ಲ ನಮ್ಗೆ ಯಾರು ಗೊತ್ತಿಲ್ಲ. ನಾವು ಅದನ್ನೇ ಇನ್ನೊಂದು ಸಾವುಕಾರ ರೂಮ್ಗೆ ನಮ್ದು ಎಂಟ್ರಿ ಇಲ್ಲ, ನಾವು ಹೋಗೋಕ್ಕಿಲ್ಲ ಅಲ್ಗ. ನಾವೇನಂದ್ರೆ ನಮ್ಮ ಕೆಲಸ ಏನದ ಕೇಳ್ಕೊತೀವಿ, ಕೆಲಸ ಮಾಡ್ತೀವಿ. ಇಷ್ಟು ಬಿಟ್ರೆ ಇನ್ನು ಬೇರೆ ಅಲ್ಲ. ನೀವು ಒಂದು 5-6 ದಿನದಲ್ಲಿ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರು ಇಲ್ಲಿ ಎಲ್ಲ ಬರ್ತಾ ಇರ್ತಾರೆ ನಮ್ಮ ಕಡೆಯವರು. ಇಲ್ಲಿ ನಮ್ಮ ಕೆಲಸ ಬಿದ್ದಾಗ ನಾವು ಆಳು ಕರ್ಕೊತೀವಿ, ಕೆಲಸ ಮಾಡ್ಕೊತೀವಿ. ಅದು ಬಿಟ್ಟರೆ ನಮ್ಮ ಮನೆಗೆ ಹೋಗ್ತಾ ಇರ್ತೀವಿ. ಮನೆಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಯಾವ ಥರ ಎಚ್ ಡಿ ರೇವಣ್ಣ ಅವರು ಅಥವಾ ಅವ್ರ ಫ್ಯಾಮಿಲಿಯವ್ರು ಬಂದಿದ್ದಾರೆ? ಇಲ್ಲ ಸರ್, ಅವ್ರು ಯಾರು ನಾವು ನೋಡೂ ಇಲ್ಲ, ಅವ್ರ ಪ್ಲೇಸು ಗೊತ್ತಿಲ್ಲ ನಂಗೆ, ಅವ್ರು ಬಂದೂ ಇಲ್ಲ ಇಲ್ಲಿ ಯಾರು. ಆ ಪ್ರಕಾರವಾಗಿ ನಾವು ಅದನ್ನೇ ಸುಳ್ಳು ಹೇಳೋಕ್ಕಾಗಲ್ಲ. ಅವರು ಬಂದವ್ರ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ ಅದನ್ನು. ಯಾರು ಬಂದು ರಾಜಶೇಖರ ಮೂರ್ತಿ ಅವರು ನಿಮ್ಮ ಓನರ್ ಯಾವಾಗ ಇಲ್ಲೇ ಇರ್ತಾರೆ? ಅವ್ರು ಎನಿ ಟೈಮ್ ಇಲ್ಲೇ ಇರೋದು. ಇದು ಒಬ್ಬ ಕೆಲಸಗಾರರ ಮಾತು. ಇವ್ರು ಈ ವಿಚಾರಗಳು ಕೂಡ ಸ್ವಲ್ಪ ತನಿಖೆಯ ವ್ಯಾಪ್ತಿಗೆ ಬರಬೇಕು. ಇವರೆಲ್ಲ ಹೇಳಿರ್ತಕ್ಕಂಥದ್ದು, ಇವರ ಮಾಹಿತಿಗಳು ಗೊತ್ತಿಲ್ಲ. ಇವರನ್ನು ಕೂಡ ವಿಚಾರಣೆಗೆ ಕರಿಬೋದು, ನೋಡೋಣ.